ಬಳ್ಳಾರಿಯಲ್ಲಿ ರೆಡ್ಡಿಗಳ ಮಧ್ಯೆ ಮತ್ತೊಂದು ಸಂಘರ್ಷ ಶುರುವಾಯಿತಾ? ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದಂತ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. 100 ಎಕರೆಯಲ್ಲಿ ಜಿ ಸ್ಕ್ವೇರ್ ಲೇಔಟ್ ಮಾಡಿದ್ದ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಲೇಔಟ್ನಲ್ಲಿದ್ದ ಮಾಡೆಲ್ ಹೌಸ್ಗೆ ಕಾಂಗ್ರೆಸ್ನವರಿಂದ ಬೆಂಕಿ ಅನ್ನೋ ಆರೋಪ. ಬ್ಯಾನರ್ ಗಲಾಟೆ ವೇಳೆಯೇ ಬೆಂಕಿ ಹಚ್ಚೋದಾಗಿ ಹೇಳಿದ್ರು. ಕಾಂಗ್ರೆಸ್ನವರೇ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದಂತ ಮಾಡೆಲ್ ಹೌಸ್ 100 ಎಕರೆಯಲ್ಲಿ ಜಿ ಸ್ಕ್ವೇರ್ ಲೇಔಟ್ ಅನ್ನ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮಾಡಿದ್ರು. ಅಲ್ಲಿದ್ದಂತಹ ಮಾಡೆಲ್ ಹೌಸ್ಗೆ ಕಾಂಗ್ರೆಸ್ನವರೇ ಬೆಂಕಿ ಇಟ್ಟಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರೇ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿರೋದು. ಹೊಸ ವರ್ಷದ ದಿನವೇ ಏನ್ ಬ್ಯಾನರ್ ಗಲಾಟೆ ನಡೀತು ಬಳ್ಳಾರಿಯಲ್ಲಿ. ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗ, ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ. ಆ ಬ್ಯಾನರ್ ಗಲಾಟೆ ವೇಳೆನೆ ಬೆಂಕಿ ಹಚ್ಚೋದಾಗಿ ಹೇಳಿದ್ರು ಸೋಮಶೇಖರ್ ರೆಡ್ಡಿ ಕೊಟ್ಟಂತ ಹೇಳಿಕೆ. ಆಗ್ಲೇ ಹೇಳಿದ್ರು ಬೆಂಕಿ ಹಚ್ತೀನಿ ಅಂತ. ಈಗ ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿದ್ದಾರೆ ಮನೆಗೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸುಟ್ಟು ಕರಕಲಾದಂತಹ ಮನೆಯ ದೃಶ್ಯ ನೋಡ್ತಾ ಇದ್ರಿ. ಇನ್ನೊಂದ್ ಕಡೆ ಪಕ್ಕದಲ್ಲೇ ಹೊತ್ತಿ ಉರಿತಾ ಇರುವಂತಹ ಮನೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಬಳ್ಳಾರಿಯಲ್ಲಿ ಇದು ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡತ್ತಾ? ಬಳ್ಳಾರಿ ಬ್ಯಾನರ್ ಕಿಚ್ಚಿನ ಮಧ್ಯೆ ಶುರುವಾಗಿರುವಂತಹ ಇನ್ನೊಂದು ಸಂಘರ್ಷ ಇದು. ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿದೆ. ಆದ್ರೆ ಈ ಬೆಂಕಿ ಅಚಾನಕ್ಕಾಗಿ ತಗುಲಿದ್ದಲ್ಲ, ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿಕೆ. ಈ ಹಿಂದೆ ಬ್ಯಾನರ್ ಗಲಾಟೆ ನಡೆದಾಗ್ಲೇ ಬೆಂಕಿ ಹಚ್ತೀನಿ ಅಂತ ಹೇಳಿದ್ರು. ಈಗ ಬೆಂಕಿ ಇಟ್ಟಿದ್ದಾರೆ ನೋಡಿ ಅಂತ ಸೋಮಶೇಖರ್ ರೆಡ್ಡಿ ಹೇಳ್ತಾರೆ. ಮನೆಯೆಲ್ಲ ಹತ್ಕೊಂಡಿರ್ತಿದೆ. ಇಲ್ಲ ರೀ ಲೈಟ್ ಇವತ್ತು ಕಾಂಗ್ರೆಸ್ನ ಪುಡಾರಿಗಳು ಅಂತ ಹೇಳ್ಬೋದು. ಒಬ್ಬನ ಫೋಟೋ ಕೂಡ ಸಿಕ್ಕಿದೆ, ಅದು ಫೋಟೋ ನಿಮ್ಗೆ ಹಾಕಿದ್ದೀನಿ. ಅವರು ಬಂದು ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಟೋಟಲ್ ಎಲ್ಲ ಡೋರ್ಗಳು, POP ಮತ್ತು ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಸೋಫಾಗಳು, ಯಾವ ಬೆಡ್ಸು ಎಲ್ಲ ಕಂಪ್ಲೀಟ್ ಸುಟ್ಟೋಗ್ಬಿಟ್ಟಿದ್ದಾವೆ. ಅದನ್ನು ಅವರು ಸುಟ್ಟು ಒಬ್ಬರು 10-20 ಮಂದಿ ಇದ್ರಂತೆ, ಎಲ್ಲರೂ ಓಡೋದ್ರಂತೆ. ಒಬ್ಬನು ಸಿಕ್ಕಿದ್ದಾನೆ, ಅವ್ನು ಹಿಡ್ಕೊಂಡು ಫೋಟೋ ಕೂಡ ತೊಗೊಂಡಿದ್ದಾರೆ. ಆ ಫೋಟೋ ಕೂಡ ನಿಮ್ಗೆ ಕಳಿಸಿದ್ದೀನಿ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಏನು ಆ್ಯಕ್ಷನ್ ತೊಗೋತಾರೋ ನೋಡ್ಬೇಕು. ನಾವು ಆರೋಪಿ ಸಿಕ್ಕವನು ಪೊಲೀಸ್ಗೆ ಒಪ್ಸಿರೋ ಇಲ್ಲ, ಓಡೋಗ್ಬಿಟ್ಟಿದ್ದಾನೆ. ಅವ್ನು ಹಿಡ್ಕೊಂಡಿದ್ಕೊಳ್ಳೇ ಅವನು ತಪ್ಪಿಸ್ಕೊಂಡು ಅವ್ರ ಜೊತೆಗೆ ಎಲ್ಲರ ಜೊತೆಗೆ ಓಡೋಗ್ಬಿಟ್ಟಿದ್ದಾನೆ. ನಾನು SP ಮೇಡಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಮತ್ತು ಇನ್ನೆಲ್ಲರೂ ನಾವೆಲ್ಲ ಕಾರ್ಯಕರ್ತರೆಲ್ಲ ಇಲ್ಲಿ ಬಂದಿದ್ದೀವಿ. ಅದೆಲ್ಲ ಫೈರ್ ಡಿಪಾರ್ಟ್ಮೆಂಟ್ ಕೂಡ ಬಂದಿದೆ. ಅವರು ನೀರನ್ನು ಹಾಕಿ ನಂದಿಸ್ತಾ ಇದ್ದಾರೆ. ಅನುಮಾನ ಅಲ್ಲ, 100% ಕಾಂಗ್ರೆಸ್ನವರೇ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ 1ನೇ ತಾರೀಕು ಏನು ಇನ್ಸಿಡೆಂಟ್ ನಡೆದಿದೆ, 3ನೇ ತಾರೀಕು ಅವನು ಇಲ್ಲಿದ್ದ ಮರಮನಹಳ್ಳಿಗೆ ಹೋಗಿದ್ದಾನೆ. ಮರಮನಹಳ್ಳಿಯಲ್ಲಿ ಹೊಲದಲ್ಲಿ ಬೆಂಕಿ ಹಾಕ್ಕೊಂಡು ಬೆಂಕಿನಲ್ಲಿ ಇದ್ದ ಒಂದು ವೆಹಿಕಲ್ ನಿಂದಿಸ್ಕೊಂಡು. ಅಲ್ಲಿ ಏನಾಗಿದೆ, ನಮ್ಮ ಕೆಲವೊಬ್ಬರು ಶ್ರೀರಾಮುಲು ಅಭಿಮಾನಿಗಳು ಅವನ್ನ ಡೌಟ್ ಪಟ್ಟು ಯಾರು ಇಲ್ಲಿ ಅಂತಂದರೆ ಅದು ಗಲಾಟೆ ಮಾಡಿ ಬಂದವರು ಅಂತೇಳಿ ಒಬ್ಬನ ಯಾರೋ ಹೇಳ್ಬಿಟ್ಟಿದ್ದಾನೆ. ಅದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.